ಗೌರ್ಮೆಂಟ್ ಅಕ್ವೈರ್ ಮಾಡ್ಕೊಂಡು ಇಲ್ಲವಂತ ರೈತರನ್ನು ಸಹ ಎಬ್ಬಿಸಿ ನಮ್ಮದು ಲ್ಯಾಂಡ್ ಆಲ್ರೆಡಿ ಇದೇ ಗೌರ್ಮೆಂಟ್ ನಮಗೆ ಇದೇ ಕಾಂಗ್ರೆಸ್ ಸರ್ಕಾರ ಇದ್ದಾಗಲೇ ನಮಗೆ 300 ಎಕರೆ ಲ್ಯಾಂಡನ್ನು ಗೆಜೆಟ್ ಪಾಸ್ ಮಾಡಿದೆ. ಈಗ ಗೆಜೆಟ್ ಪಾಸ್ ಮಾಡಿರುವಂಥ ಲ್ಯಾಂಡನ್ನು ಸಹ ಮಾರಾಟಕ್ಕೆ ಇಟ್ಟಿದ್ದಾರೆ. ಗೌರ್ಮೆಂಟ್ ಸಪೋರ್ಟಿಂದ ಮಾಡ್ತಾ ಇದ್ದಾರೋ ಗೊತ್ತಿಲ್ಲ, ಅಥವಾ ಕಂಪನಿಯ ಒಂದು ಇದ್ರ ಕಡೆಯಿಂದನೋ ಗೊತ್ತಿಲ್ಲ, ವ್ಯಾಪಾರ ಮಾಡ್ತಾ ಇದ್ದಾರೆ. ನಾವು ಎಲ್ಲೇ ಇದ್ರೂ ಸಹ ನಮಗೆ ವಿಷಯ ಗೊತ್ತಾಗುತ್ತೆ. ಯಾಕಂದರೆ ನಮಗೆ ಈ ವಿಷಯ ಗೊತ್ತಾಯಿತು. ಇವರು ಒಬ್ಬ ದುಬಾಯಿ ಪಾರ್ಟಿಗೆ ಇವತ್ತಿನ ದಿನ ನಮಗೆ ಗೊತ್ತಾಗಿರುವಂಥದ್ದು, ದುಬಾಯಿ ಪಾರ್ಟಿಗೆ ಸೇಲ್ ಮಾಡ್ತಾ ಇದ್ದಾರೆ. ಅದು ಪಾಪ ಅಮಾಯಕ ಒಬ್ಬ ಜ್ಯುವೆಲಿಯರ್ ಅವ್ರ ಕಡೆಯಿಂದ ನಮಗೆ ಈ ವಿಷಯ ಗೊತ್ತಾಗ್ತಾ ಇದೆ. ಅವರು ಸಹ ಅವ್ರಿಗೆ ಗೊತ್ತಿಲ್ಲ. ಅವ್ರು ಏನು ಹೇಳ್ತಾ ಇದ್ದಾರೆ ಅಂತಂದರೆ ರೈತರಿಗೆ ದುಡ್ಡು ಕೊಟ್ಟಿಲ್ವಂತೆ, ಹಾಗಾಗಿ ನಾವು ತಗೊಳಕ್ಕೆ ಸ್ವಲ್ಪ ಹಿಂದೆ ಮುಂದೆ ನೋಡ್ತೇವೆ. ನಾನಂದರೆ ರೈತರಿಗಲ್ಲ, ಆಲ್ರೆಡಿ ಈ ದುಡ್ಡನ್ನ ಒಂದೊಂದು ಪೈಸಾ ಕಸ್ಟಮರ್ ಹತ್ರ ಕಲೆಕ್ಟ್ ಮಾಡಿ ತಗೊಂಡಿರುವಂಥ ಜಾಗ ಇದು. ಇದರಲ್ಲಿ ಏನೇ ಸೇಲ್ ಮಾಡಲಿ ಅಥವಾ ಏನೇ ಮಾಡಿದ್ರೂ ಬರಬೇಕಾಗಿರೋದು ಕಸ್ಟಮರಿಗೆ. ಅದಕ್ಕೋಸ್ಕರ ನಾವು ಹೇಳ್ತಾ ಇದ್ದೀವಿ, ಇವತ್ತಿನ ದಿನ ರೈತರು ಇಲ್ಲಿ ಹೋರಾಟ ಮಾಡ್ತಾ ಇದ್ದಾರೆ. ಅವರಿಗೂ ಸಹ ನಾವು ಅವ್ರು ಎಲ್ಲೇ ಏನೇ ಮಾಡಿದ್ರು ನಾವು ಬರ್ತೀವಿ ಅಂತ ಅವರಿಗೊಂದು ಮಾತು ಕೊಡ್ತಾ ಇದ್ದೀವಿ. ಯಾಕಂದರೆ ಅವ್ರ ನೋವು ನಮ್ಮ ನೋವು. ಅವರು ಸಹ ಈ ಜಾಗದಲ್ಲಿ ಇರುವಂಥವ್ರು ಸಹ ರೈತರು ಸಹ ಅಗ್ರಿಗೋಲ್ಡ್ ಅನ್ನೋ ಅಂತ ಇದಕ್ಕೂ ದುಡ್ಡು ಕಟ್ಟಿದ್ದಾರೆ. ಪ್ರತಿಯೊಬ್ಬರಿಗೂ ಸಹ ಇದರಿಂದ ದುಡ್ಡು ಬರಬೇಕು, ನಮಗೆಲ್ಲರಿಗೂ ಸಹ ಒಂದು ನ್ಯಾಯ ಕೊಡಬೇಕು ಅಂತ ಹೇಳಿಬಿಟ್ಟು ನಾನು ಈ ಮೂಲಕ ಕೇಳ್ಕೊಳ್ತಾ ಇದ್ದೀನಿ. ಟೌನ್ಶಿಪ್ ವಿಚಾರವಾಗಿ ನೀವೇನು ಹೇಳ್ತೀರಿ? ಸತತವಾಗಿ ಇವತ್ತು 481 ದಿನದಿಂದ ರೈತರು ಹೋರಾಟ ಮಾಡ್ತೀವಿ. ಅದು ತಪ್ಪಂತಾನೆ ನಾನು ಹೇಳ್ತೀನಿ. ಯಾಕಂತಂದ್ರೆ ಈಗ ನಾವು ಒಂದು ಜಮೀನಿದೆ ಅಂತ ನಾವು ಊರು ಬಿಟ್ಟು ನಾವು ಬಂದಿದ್ದೀವಿ ಬೆಂಗಳೂರಿಗೆ. ನಮ್ದು ಊರು ಕುಂದಾಪುರ ಹಿಂಗೆಲ್ಲ ಆಗಿರ್ಬೋದು. ನಾವು ಬಂದಿದ್ದೀವಿ ಅಂದರೆ ನಮ್ಮ ಭೂಮಿ ಮೇಲೆ ನಮಗೆ ಅಷ್ಟೇ ಪ್ರೀತಿ ಇದೆ. ಯಾಕಂದರೆ ನಮ್ಗೆ ಯಾವತ್ತೂ ಸಿಟಿ ಶಾಶ್ವತ ಅಲ್ಲ. ನಮ್ಮ ಭೂಮಿ ನಮಗೆ ಬೇಕೇ ಬೇಕು. ಆ ಭೂಮಿನ ಕಿತ್ಕೊಂಡು ನೀವು ಹೈಟೆಕ್ ಸಿಟಿ ಮಾಡುವಂಥದ್ದು ತಪ್ಪು. ಇವ್ರು ಮಾಡಬೇಕಿದ್ರೆ ಬೇರೆ ಎಲ್ಲ ಮಾಡಬೇಕು. ಖಾಲಿ ಜಾಗ, ಗುಡ್ಡ ಬುಡ್ಡ ಬೇಜಾನ್ ಇರುತ್ತಲ್ಲ, ಆ ಜಾಗದಲ್ಲಿ ಹೋಗಿ ಮಾಡಲಿ. ಆ ಭೂಮಿ ಫಲವತ್ತಾದ ಭೂಮಿಯಲ್ಲಿ ಮಾಡುವಂಥದ್ದು ಅಲ್ಲ, ತಪ್ಪದು, ಮಾಡಲೂಬಾರ್ದು. ಈಗ ನಮ್ಮ ಮಕ್ಕಳೇ ಕೇಳ್ತಾರೆ, ಅಮ್ಮ ನಮಗೆ ಏನು ಇಟ್ಟಿದ್ದೀರಾ, ನಮಗೆ ನಾಳೆ ದಿನಕ್ಕೆ ಏನಿದೆ ಅಂತ ಕೇಳಿದಾಗ ಇಲ್ಲಿ ಇಷ್ಟೊಂದು ಜನ ಆಲ್ರೆಡಿ 4-5 ತಲೆಮಾರಿಂದ ಬಂದಿರ್ತಾರೆ. ಅವರು ಇವಾಗ ಈ ಭೂಮಿನ ಮಾರ್ಕೊಂಡು ಅವ್ರು ಎಲ್ಲಿ ಹೋಗೋಕ್ಕಾಗುತ್ತೆ? ಹೌದು, ದುಡ್ಡು ಕೊಡ್ತಾರೆ. ಆ ದುಡ್ಡು ಎಷ್ಟು ದಿವಸ ಬರುತ್ತೆ? ದುಡ್ಡು ಯಾವತ್ತೂ ಬರಲ್ಲ. ಭೂಮಿ ತಾಯಿ ಇದ್ದರೆ ಮಾತ್ರ ನಾವು ಏನು ಬೇಕಾದರೂ ಬೆಳ್ಕೊಂಡು ನಾವು ತಿನ್ಬೋದು. ನಾಳೆ ದಿನ ನಮ್ಮ ಮಕ್ಕಳಿಗೆ ಒಂದು ಏನೋ ಆಗುತ್ತೆ. ಆ ಒಂದು ಕಾರಣಕ್ಕೆ ಅದು ತಪ್ಪೋದು. ಆ ನಿರ್ಧಾರ ವಾಪಸ್ ತಗೋಬೇಕದು. ಯಾಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ ತಗೊಂಡ್ಲೇಬೇಕದು ವಾಪಸ್ಸು. ಮಾಡಲಿ, ಅವ್ರು ಹೈಟೆಕ್ ಸಿಟಿನಾರು ಮಾಡಲಿ, ಏನಾದರೂ ಮಾಡಲಿ, ಕಂಪ್ನಿಗಳನ್ನ ದೊಡ್ಡ ಕಂಪ್ನಿ ತಗೋಬೇಕಿದ್ರೆ ಮಾಡಲಿ. ಭೂಮಿ ತಗೊಂಡು ಮಾಡೋದು ಬೇಡ, ಫಲವತ್ತಾದ ಭೂಮಿ ತಗೊಂಡು ಮಾಡೋದು ಬೇಡ. ಬರಡು ಭೂಮಿ ಎಷ್ಟೋ ಇದೆ. ಇವಾಗ ಹೋಗ್ತಾ ಇದ್ರೆ ಆ ಕಡೆ ತುಮಕೂರು ಆ ಸೈಡೆಲ್ಲ ಬರಡು ಭೂಮಿ ಖಾಲಿ ಬಿದ್ದಿದೆ. ಅಂಥ ಭೂಮಿಗಳಲ್ಲಿ ಮಾಡ್ಬೋದು. ಯಾಕಂದ್ರೆ ಅದನ್ನು ನೋಡಿ ಗೌರ್ಮೆಂಟು ಮಾಡಬೇಕು. ಬಡಮಕ್ಕ ಜನಗಳ ಹೊಟ್ಟೆಗೆ ಹೊಡೆದು ಹೆದರಿಸಿ ಮಾಡುವಂಥದ್ದು ಅಲ್ಲ ಇದು. ಯಾಕಂತಂದರೆ ಇವರೆಲ್ಲ ಕೋಟಿ ದುಡ್ಡಲ್ಲಿ ಏನೋ ಒಂದು ಮಾಡಿರ್ತಾರೆ ಅವ್ರ ಮುಂದಿನ ಮಕ್ಕಳಿಗೆ ಮೊಮ್ಮಕ್ಕಳಿಗೆ. ಇವ್ರುಗಳ್ದು ಏನಿರೋದು ಇದೇ ಒಂದು ಭೂಮಿ. ಈ ಭೂಮಿನೇ ಅವ್ರ ಮಕ್ಕಳು ಮೊಮ್ಮಕ್ಕಳಿಗೋಸ್ಕರ ತಾನೇ ಇರೋದು. ಅಂಥದ್ದನ್ನ ಏನಕ್ಕೆ ಕಿತ್ಕೋಬೇಕು? ನಾವು ಅದನ್ನು ಹೇಳ್ತಿದ್ದು, ಕಿತ್ಕೋಬಾರ್ದದು. ನಾನು ಹೇಳ್ತಾ ಇರೋದು ಅಷ್ಟೇ. ಯಾವುದೇ ಅದು ನಾನೊಂದು ಮೀಡಿಯಾಗೋಸ್ಕರ ನಾನು ಮಾತಾಡ್ತೇನೆ. ಯಾಕಂದರೆ ನಾವು ದಿನ ಬೆಳಗಾದ್ರೆ ನ್ಯೂಸ್ ನೋಡ್ತಾ ಇರ್ತೀವಿ. ನ್ಯೂಸಲ್ಲಿ ನಮ್ಮ ಅನಿಸಿಕೆನ ನಾವು ಹೇಳ್ತಾ ಇರೋದು. ಯಾಕಂದರೆ ಮಾಡೋದು ತಪ್ಪು. ಇವತ್ತು ನಾವು ಊರು ಬಿಟ್ಟು ಇಲ್ಲಿ ಬಂದರೂ ಸಹ ನಮ್ದೊಂದು 10 ಸಣ್ಣ ಜಾಗ ಸಿಗುತ್ತೆ ಅಂದ್ರೂ ನಾವು ಅಲ್ಲಿ ಹೋಗಿ ಫೈಟ್ ಕೊಡ್ತೀವಿ. ನಾವು ಅದು ಬೇಕು ನಮಗೆ. ಯಾಕಂದರೆ ನಾವು ಸಿಟಿ ಶಾಶ್ವತ ಅಲ್ಲ. ನಮಗೆ ನಮ್ಮ ಹಳ್ಳಿನೇ ನಮಗೆ ಶಾಶ್ವತ, ನಮ್ಮ ಭೂಮಿ ತಾಯಿನೇ ನಮಗೆ ಶಾಶ್ವತ. ಅದಕ್ಕೋಸ್ಕರ ಪ್ರತಿಯೊಬ್ಬರು ಸಹ ಇದಕ್ಕೆ ಫೈಟ್ ಕೊಡೋದು ಒಳ್ಳೆಯದೇ. ಯಾಕಂದರೆ ರೈತರು ಫೈಟ್ ಮಾಡ್ತಾ ಇದ್ರು ಕೂಡ ಸರ್ಕಾರ ಇನ್ನೂ ಯಾವುದೇ ರೀತಿ ನಮ್ಮಲ್ಲಿ ಒಗ್ಗಟ್ಟಿಲ್ಲದಿದ್ದೇ ಒಂದು ಕಾರಣ. ದುಡ್ಡಿಗೋಸ್ಕರ ಒಂದು ಕಡೆ ಹೋದರೆ ಬೇರೆ ಒಂದು ಕಡೆ ನ್ಯಾಯಕ್ಕೋಸ್ಕರ ಇನ್ನೊಂದು ಕಡೆ ಬರ್ತಾರೆ. ನಮ್ಮಲ್ಲಿ ಒಗ್ಗಟ್ಟಿಲ್ಲ. ನಮ್ಮ ಜನದಲ್ಲಿ ಬಲ ಏನು ಅಂತ ನಾವುಗಳು ತೋರಿಸ್ಬೇಕು. ಅದು ತೋರಿಸ್ತಾ ಇಲ್ಲ ನಮ್ಮ ಜನ. ಎಲ್ಲದರಲ್ಲೂ ಅಷ್ಟೇ. ನಾನು ಅಗ್ರಿಗೋಲ್ಡ್ ಒಂದು ಇದರಲ್ಲೂ ಹೇಳ್ತಾ ಇದ್ದೀನಿ, ನಮ್ಮ ಪ್ರಾಪರ್ಟಿ ಇಲ್ಲಿದೆ. ನಾವು ಕಷ್ಟಪಟ್ಟು ಗೆಜೆಟ್ ಪಾಸ್ ಮಾಡಿಸಿದ್ದೀವಿ ಇದೇ ಕಾಂಗ್ರೆಸ್ ಗೌರ್ಮೆಂಟ್ ಇದ್ದಾಗ. ಹಂಗಿದ್ದಾಗ ಅದಕ್ಕೆ ಬಲ ಕೊಡೋಕ್ಕೆ ನಮ್ಮ ಜನಗಳೇ ಬರ್ತಾ ಇಲ್ಲ. ಅದೇ ನಮ್ಮ ವೀಕ್ನೆಸ್ಸೇ ಅವ್ರಿಗೆ ಪ್ಲಸ್ ಪಾಯಿಂಟು. ಯಾವುದು ದುಡ್ಡಲ್ಲ, ಜನ ಬಲ ಇದ್ದರೆ ಯಾವುದು ಬೇಕಾದರೂ ಮಾಡ್ಬೋದು. ಜನ ಬಲ ಮೇಯ್ನು. ಜನ ಬಲದ ಮುಂದೆ ಇನ್ನೇನಲ್ಲ. ನಮ್ಮ ಜಾಗ ನಮಗೆ ಬೇಕಷ್ಟೇ. ಅವ್ರವ್ರದ್ದೇ ಸ್ವಂತ ಇದ್ದರೆ ಬೇಕಾದ್ರೆ ಏನು ಬೇಕಾದರೂ ಮಾಡ್ಕೊಳ್ಳಿ. ಆ ಒಂದು ಕಾರಣಕ್ಕೆ ಎಲ್ಲರೂ ಪಟ್ಟಿಡ್ದು ನಿಂತರೆ ಹಾಗೆ ಆಗುತ್ತೆ. ಕೊಡುವಂಥದ್ದು ಇಲ್ಲ. ಅದೇ ಹೇಳ್ತಾರೆ. ಯಾಕಂದರೆ ಪಾಪ ಒಬ್ಬರು ಕಣ್ಣೀರು ಹಾಕ್ತಾ ಇದ್ದಾರೆ. ಅವ್ರ ಮೊಮ್ಮಗ ಕೇಳ್ತಾ ಇದ್ದಾರಂತೆ, ಅಜ್ಜಿ ನೀನು ಹೋಗ್ತಾ ಇದೆಯಲ್ಲ, ದಿನ ಅಲ್ಲಿ ಕೂತ್ಕೊಂತ ಇದೆಯಲ್ಲ, ನನಗೆ ನೀನು ಆ ಜಾಗ ಉಳಿಸ್ಕೊಡ್ತೀಯ ಅಂದಾಗ ಆ ತಾಯಿ ನಾಳೆನ ನಾಡ್ದ ಹೋಗೋರು ಅವ್ರಿಗೆ ಹೆಂಗೆ ಅನ್ಸಲ್ಲ? ಅದೇ ಥರ ಎಷ್ಟು ಕುಟುಂಬದಲ್ಲಿ ಆ ಥರ ಇರಲ್ಲ. ಮಕ್ಕಳಿಗೊಂದು ಆಸೆ ಇರುತ್ತಲ್ವಾ? ಅದಕ್ಕೋಸ್ಕರನೇ ಹೇಳ್ತಾ ಇರುವಂಥದ್ದು, ಪ್ರತಿಯೊಬ್ಬರು ಸಹ ಒಗ್ಗಟ್ಟಿಂದ ಹೋರಾಡಿ. ದುಡ್ಡಿಗೋಸ್ಕರ ಹೋರಾಡಬೇಡಿ. ದುಡ್ಡು ಇವತ್ತು ಬರುತ್ತೆ, ನಾಳೆ ಹೋಗುತ್ತೆ. ಆದರೆ ನಿಮ್ಮ ಜಾಗ, ನಿಮ್ಮ ಹಕ್ಕು ನೀವು ಉಳಿಸ್ಕೊಂಡ್ರೆ ಮಾತ್ರನೇ ನಿಮಗೆ ಮುಂದಿನ ಭವಿಷ್ಯ ಇರೋದು.